ಸರ್, ಹೇಳಿ. ರಾಜ್ಕುಮಾರ್ ಅವರ ಅಭಿಮಾನಿ ಅಂತ ಹೇಳ್ಕೊಂಡ್ರಿ, ಕಂಡಿದ್ದೀರಾ ಯಾವತ್ತಾದ್ರು ಅಣ್ಣವ್ರನ್ನ? ನನಗೆ ಭಾಳ ದೊಡ್ಡ ಆಸೆ ಇದ್ದಿದ್ದು ರಾಷ್ಟ್ರಕವಿ ಕುವೆಂಪು ಅವ್ರನ್ನ ನೇರವಾಗಿ ನೋಡಬೇಕು ಅನ್ನೋದು, ಮುಟ್ಟಿ ಮಾತಾಡಿಸ್ಬೇಕು ಅನ್ನೋದು. ಮುಟ್ತಿನೋ ಇಲ್ವೋ ಗೊತ್ತಿಲ್ಲ, ಅವ್ರನ್ನ ನೋಡಬೇಕು, ಅವ್ರನ್ನ ಒಂದಷ್ಟು ನನ್ನ ಮನಸ್ಸೊಳಗಡೆ ಇಳಿಸ್ಕೋಬೇಕು ಅನ್ನೋದಿತ್ತು. ಕುವೆಂಪು ಅವ್ರನ್ನ ನಂತರ ನನಗಿದ್ದದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೇರವಾಗಿ ನೋಡಬೇಕು. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಒಂದು ಸೆಕೆಂಡ್ ಆದರೂ ಅವ್ರ ಪಾದ ಸ್ಪರ್ಶ ಮಾಡಬೇಕು ಅನ್ನುವ ಒಂದು ದೊಡ್ಡ ಆಸೆ ಇಟ್ಕೊಂಡಿದ್ದೆ. ರಾಷ್ಟ್ರಕವಿ ಕುವೆಂಪು ಅವ್ರನ್ನ ನೋಡ್ಲಿಕ್ಕೆ ಆಗಲಿಲ್ಲ. ರಾಜ್ಕುಮಾರ್ ಅವ್ರನ್ನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲು ಅಲ್ಲಿ ಭಾರೀ ಜನಸ್ತೋಮ, ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಅವ್ರಿಗೆ ಬಂದಿರುತ್ತೆ. JH ಪಟೇಲ್ರು ಮುಖ್ಯಮಂತ್ರಿ, ದೇವೇಗೌಡರು ಪ್ರಧಾನಮಂತ್ರಿಗಳು, ರಾಜ್ಯ ಸರ್ಕಾರ ಅವರನ್ನ ಅಭಿನಂದಿಸ್ಲಿಕ್ಕೆ ಅಂತೇಳಿ ಬ್ಯಾಂಕ್ವೆಟ್ ಹಾಲ್ಗೆ ಕರೆದಿರ್ತಾರೆ. ಅದರ ಪಾಸು, ಪ್ರವೇಶದ ಚೀಟಿ ನನಗೆ ವಿದ್ಯಾರ್ಥಿ ಜೀವನವನ್ನು ಮುಗಿಸಿ ವೃತ್ತಿ ಬದುಕನ್ನು ಪ್ರಾರಂಭ ಮಾಡಿರ್ತೀನಿ ಆಗ್ತಾನೆ, ಹೇಗೋ ನನಗೆ ನೆನಪಿಲ್ಲ, ಅದೊಂದು ಪಾಸ್ ಸಿಕ್ಬಿಡುತ್ತೆ ನನಗೆ. ಬಹುಶಃ ನನಗೆ ಆ ಪಾಸ್ ಸಿಕ್ಕಿದ್ದು ಏನೋ ಒಂದು ಸರ್ಕಾರಿ ಹುದ್ದೆ ಸಿಕ್ಕಿದ್ರೂ ನನಗೆ ಅಷ್ಟು ಸಂತೋಷ ಆಗ್ತಿರಲಿಲ್ಲ. ರಾಜ್ಕುಮಾರ್ ನೋಡೋಕೆ ಹೋಗುವಂಥ ಒಂದು ಪಾಸ್ ಸಿಕ್ತಲ್ಲ, ಧನ್ಯ ಅಂದ್ಕೊಂಡು ಬ್ಯಾಂಕ್ವೆಟ್ ಹಾಲ್ಗೆ ಹೋದೆ. ವಿಧಾನಸೌಧಕ್ಕೆ ಪ್ರವೇಶ ಮುಕ್ತವಾಗಿತ್ತು ಆ ಕಾಲದಲ್ಲಿ? ಮುಕ್ತವಾಗಿತ್ತು, ಆದರೆ ಅವತ್ತಿನ ಕಾರ್ಯಕ್ರಮಕ್ಕೆ ಪಾಸ್ ಬೇಕಾಗಿತ್ತು, ಬಿಗಿ ಭದ್ರತೆ ಇತ್ತು. ಆ ಪಾಸ್ ಸಿಕ್ಕಿದ್ದನ್ನು ತೊಗೊಂಡು ಒಳಗಡೆ ಹೋದೆ. ಅವ್ರು ಬಂದಾಗ ಕಾಲಕ್ಕೆ ಬೀಳ್ಬೇಕು ಅನ್ನೋ ನಿರ್ಧಾರ ಮಾಡ್ಕೊಂಡಿದ್ದೆ. ಎಲ್ಲರೂ ಕೂತೇ ಇರಬೇಕಿತ್ತು, ಚೇರ್ಗಳೆಲ್ಲ ಹಾಕಿದ್ರು. ಅವ್ರು ಬಂದಾಗ ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಪೊಲೀಸ್ನವರು ಸರಪಳಿ ಹಾಕ್ಕೊಂಡು, ಅಂದರೆ ಈ ಥರ ಮಾನವ ಸರಪಳಿ ಹಾಕ್ಕೊಂಡು ಹಿಂಗೆ ನಿಂತಿದ್ರು, ಮಧ್ಯದಲ್ಲಿ ನಡ್ಕೊಂಬರ್ತಾಯಿದ್ರು. ಆ ಬ್ಯಾಂಕ್ವೆಟ್ ಹಾಲ್ನ ಪ್ರಾರಂಭದಲ್ಲೇ ಯಾರೋ ಒಬ್ಬ ಧಡಾರನ ಕಾಲಕ್ಕೆ ಬಿದ್ದ. ಅವನನ್ನು ಪೊಲೀಸ್ನವರು ಮತ್ತು ಅಲ್ಲಿದ್ದವರು ಅಕ್ಷರಶಃ ಒಂದು ಪ್ರಾಣಿ ರೀತಿಯಲ್ಲಿ ಹಿಡಿದು ಎಳೆದಾಕಿದ್ರು ಅವ್ರನ್ನ. ನಾನು ಹಂಗೆ ಕಾಲಕ್ಕೆ ಬೀಳಬೇಕು ಅನ್ನೋ ನಿರ್ಧಾರ ಆಗೋಗಿದೆ. ಜಂಗಾಬಲವೇ ಹುಡುಗೋಯ್ತು. ಸದ್ಯ ಅವನು ಎಳೆದಾಕಿದ್ರು. ಪೊಲೀಸ್ನವರು ಹೊಡೆದು ಬಿಡ್ತಾರೆ ಅನ್ಕೊಂಡಿದ್ದೆ, ಹೊಡಿಲಿಲ್ಲ. ಇಷ್ಟೇ ತಾನೇ ಮಾಡೋದು, ರಾಜ್ಕುಮಾರ್ ಅವ್ರ ಮುಂದೆ ಆ ಕೆಲಸ ಮಾಡೋಕ್ಕಾಗಲ್ಲ. ಹೊಡಿಲಿಲ್ವಲ್ಲ, ನನ್ನೂ ಹಿಡಿದು ಬಿಸಾಕ್ತಾರೆ. ಆದರೂ ಪದ ನಮಸ್ಕಾರ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ಕೊಂಡೆ. ಮತ್ತೆ ದೃಢವಾದ ನಿರ್ಧಾರ ಆಯಿತು. ನನ್ನ ಹತ್ತತ್ರಕ್ಕೆ ಬಂದರು, ಒಂದು 15 ಮೀಟ್ರ್ ಬಂದಿರಬಹುದು. ನಾನು ದಿಢೀರ್ನ ಬಿದ್ದೆ. ಪುಣ್ಯವಶಾತ್ ಅಲ್ಲಿದ್ದಾರೋ ಪೊಲೀಸ್ನವರು ಅಷ್ಟು ಹೊರಟಿರಲಿಲ್ಲ. ಅವರು ಭುಜ ಹಿಡಿದು ಹಿಂದಕ್ಕೆ ತಳ್ಳಿದ್ರು, ಪಾದಸ್ಪರ್ಶ ಆಯಿತು, ನೇರ ದರ್ಶನ ಆಯಿತು. ಆಮೇಲೆ ಅವರ ಭಾಷಣ ಕೇಳಿದೆ. ಅಷ್ಟೊತ್ತಿಗಾಗಲೇ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ನ ಕನ್ನಡ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ರಾಜ್ಕುಮಾರ್ ಅವ್ರ ದರ್ಶನ ಆದಮೇಲೆ ಎಲ್ಲೋ ಒಂದು ಕಡೆ ಒಂದು ದೈವಿ ಶಕ್ತಿ ಪ್ರವೇಶ ಆಯಿತು ಏನೋ ನನಗೆ ಅನ್ನೋ ಒಂದು ಭಾವ. ಬಹುಶಃ ಕನ್ನಡದ ಕೆಲಸಕ್ಕೆ ಅವರ ದರ್ಶನ ಮತ್ತು ಪಾದಸ್ಪರ್ಶ ನನಗೆ ಒಂದು ದೊಡ್ಡ ಚೈತನ್ಯವನ್ನು, ಶಕ್ತಿಯನ್ನು ತಂದುಕೊಡ್ತು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಆ ನಂತರದಲ್ಲಿ ರಾಜ್ಕುಮಾರ್ ಅವರು ವೀರಪ್ಪನ ಬಂಧನದಿಂದ ಬಿಡುಗಡೆ ಆಗುತ್ತೆ. ಸಾರ್ಥಕ ಸುವರ್ಣ ಅಂತೇಳಿ ಅರಮನೆ ಮೈದಾನದಲ್ಲಿ ಅವರ ಒಂದು ಕಾರ್ಯಕ್ರಮ ಆಗುತ್ತೆ. ಅಲ್ಲಿಗೂ ಕೂಡ ಬಂದಾಗ ಪೋಡಿಯಮ್ಮು ಗಾಜಿಂದು, ಅಂದರೆ ಅದು ಅವರ ಪೂರ್ಣ ದೇಹ ಕಾಣಬೇಕು, ಅದು ಬುಲೆಟ್ ಪ್ರೂಫು. ಬಹುಶಃ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಅವರು ದೈಹಿಕವಾಗಿ ಸ್ವಲ್ಪ ಕುಗ್ಗಿರ್ತಾರೆ, ಮಂಡಿ ನೋವು, ವಯೋಸಹಜವಾದ ಇದು. ಅಲ್ಲಿ ಅವರ ಮಾತುಗಳು, ಅಭಿಮಾನಿ ದೇವರುಗಳು ಅನ್ನುವ ಉದ್ಗಾರ ಇದೆಯಲ್ಲ, ಅವ್ರು ಆಡಿದಂಥ ಮಾತಿದೆಯಲ್ಲ, ಆ ಸಜ್ಜನಿಕೆ, ಆ ಸಂಸ್ಕಾರ, ಇವೆಲ್ಲ ಎಲ್ಲೋ ಒಂದು ಕಡೆ ಕನ್ನಡವನ್ನು ಕಟ್ಟಲಿಕ್ಕೆ ಕುವೆಂಪುರವರ ಧ್ಯಾನಸ್ಥ ಸ್ಥಿತಿ, ರಾಜ್ಕುಮಾರ್ ಅವರ ಅದಮ್ಯ ಒಂದು ಶಕ್ತಿ, ಇವೆಲ್ಲವೂ ಕೂಡ ನಮಗೆ ಬಹುಶಃ ಸ್ಫೂರ್ತಿಯಾಗಿದೆ. ಜೊತೆಗೆ ಅಗತ್ಯವೂ ಇತ್ತು. ಈ ಕಾಲಘಟ್ಟದ ಕನ್ನಡದ ಕಾರ್ಯಕರ್ತರು, ಕನ್ನಡದ ಪರಿಚಾರಕರಿಗೆ ಈ ಅನುಭವಗಳನ್ನು ಅಥವಾ ಈ ರೀತಿಯ ವಿಚಾರಗಳನ್ನು ತಿಳ್ಕೊಂಡ್ರೆ ಅದು ಒಂದು ಸ್ಫೂರ್ತಿ ಆಗುತ್ತೆ ಅವ್ರಿಗೆ. ಕನ್ನಡದ ಕೆಲಸ ಸಾಮಾಜಿಕ ಸೇವೆಯೋ ಸಾಮಾಜಿಕ ಕರ್ತವ್ಯವೋ, ಯಾವ ರೀತಿ ನಿಮ್ಮ ಪರಿಭಾವನೆಗೆ? ಸೇವೆ ಕ್ಲೀಶೆಗೆ ಒಳಪಟ್ಟಿದೆ, ಕರ್ತವ್ಯ
ಜವಾಬ್ದಾರಿ, ಕನ್ನಡಿಗನ ಕರ್ತವ್ಯ. ಕರ್ತವ್ಯ, ಜವಾಬ್ದಾರಿ, ಅದು ಹೊಣೆಗಾರಿಕೆ. ಅದು ನನ್ನ ಭಾಷೆಯನ್ನು, ನನ್ನ ಸಂಸ್ಕೃತಿಯನ್ನು, ನನ್ನ ಬದುಕನ್ನು, ನನ್ನವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡುವಂಥದ್ದು, ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಕಾರ್ಯಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಕೆಲಸ. ಅದು ಪಕ್ಕದ ತಮಿಳುನಾಡಿನಲ್ಲೂ ಕೂಡ ಅದಾಗಬೇಕು, ನೆರೆಯ ಆಂಧ್ರದಲ್ಲೂ ಅದಾಗಬೇಕು, ದೂರದ ಪಶ್ಚಿಮ ಬಂಗಾಳದಲ್ಲೂ ಅದಾಗಬೇಕು. ಅದಕ್ಕೆ ಮಾಸ್ತಿಯವರು, ರವೀಂದ್ರನಾಥ್ ಟ್ಯಾಗೋರ್ ಅವರೆಲ್ಲ ಹೇಳ್ತಾರೆ, ಆಯಾ ರಾಜ್ಯ ಭಾಷೆಯ ಭಾಷಿಕನಿಗೆ ಆಯಾ ರಾಜ್ಯ ಭಾಷೆಯ ಬಗ್ಗೆ ಅವನದೇ ಆದಂಥ ಜವಾಬ್ದಾರಿಗಳು, ಹಕ್ಕುಗಳು. ಕರ್ನಾಟಕದಲ್ಲಿ ಯಾರೇ ಬಂದಿರಲಿ, ಯಾರೇ ಇರಲಿ, ಕನ್ನಡ ಕಲಿಬೇಕು. ನಾವು ಪಶ್ಚಿಮ ಬಂಗಾಳಕ್ಕೆ ಹೋದರೆ ನಾವು ಬೆಂಗಾಲಿ ಕಲಿಬೇಕಲ್ಲಿ. ಅದು ನಾವು ಆ ನೆಲಕ್ಕೆ ಕೊಡುವ ಗೌರವ. ಇಲ್ಲಿಗೆ ಬಂದವರು ಕನ್ನಡಕ್ಕೆ ಒಗ್ಗಿಕೊಳ್ಳಬೇಕು, ಕನ್ನಡ ಭಾಷೆ ಕಲಿಬೇಕು, ಕನ್ನಡದ ಜಾಯಮಾನಕ್ಕೆ ಒಗ್ಗಿಕೊಳ್ಳಬೇಕು, ಕನ್ನಡ ಸಂಸ್ಕೃತಿಯನ್ನು ಮೈಗೂಡಿಸ್ಕೋಬೇಕು. ಅದು ಅವನು ಈ ನೆಲಕ್ಕೆ ಕೊಡುವ ಗೌರವ. ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರಾಗಿರೋದ್ರಿಂದ ಈ ಪ್ರಶ್ನೆ ತಮ್ಮ ಮುಖಾಂತರನೇ ಉತ್ತರ ಪಡೆದ್ರೆ ಸೂಕ್ತ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳು ಏನೇನು ಅಂತ? ಕನ್ನಡ ಸಾಹಿತ್ಯ ಪರಿಷತ್ತು ನಾಡಿನ ಒಂದು ಮಹತ್ವದ ಸಂಸ್ಥೆ, ಕನ್ನಡಿಗರ ಒಂದು ಮಹತ್ವದ ಸಂಸ್ಥೆ. ಇವತ್ತು ಏನೆಲ್ಲ ಕನ್ನಡ ಪರ ಸಂಘ ಸಂಸ್ಥೆಗಳಿದ್ದಾವಲ್ಲ, ಅಥವಾ ಈವರೆಗಿನ ಏನೆಲ್ಲ ಕನ್ನಡ ಪರ ಸಂಘ ಸಂಸ್ಥೆಗಳಿದ್ದಾವಲ್ಲ, ಆ ಎಲ್ಲ ಸಂಘ ಸಂಸ್ಥೆಗಳ ಮಾತೃ ಸಂಸ್ಥೆ ದೊಡ್ಡಣ್ಣ ಹಿರಿಯಣ್ಣ ಕನ್ನಡ ಸಾಹಿತ್ಯ ಪರಿಷತ್ತು. ಈಗ್ಗೆ 109 ವರ್ಷಗಳ ಹಿಂದೆ 1915ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮನೆ ದೀಪ ಭೂಪ ಅನ್ನುವ ನುಡಿಗಟ್ಟಿನ ಹಾಗೆ ಅವರು ಮಾಡದೇ ಇರುವ ಕೆಲಸಗಳೇ ಇಲ್ಲ. ಇಡೀ ಕರ್ನಾಟಕವನ್ನು ನಾಲ್ವಡಿ ಕೃಷ್ಣರಾಜ ಭೂಪ ಮನೆ ದೀಪ ಹಾಗೆ ಅವರು ನೀರಾವರಿ, ಕೃಷಿ, ಭಾಷೆ, ಕಲೆ, ಸಾಹಿತ್ಯ, ಜನಪದ, ಮಹಿಳಾ ಪರ ಎಲ್ಲವನ್ನ ಸಮಗ್ರವಾಗಿ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಂಥವರು. ಅಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು 1915ರಲ್ಲಿ ಅವರ ದೂರಾಲೋಚನೆ, ಮುಂಗಾಣಿಕೆಯಿಂದ ಅವತ್ತಿನ ದಿವಾನರಾಗಿದ್ದಂಥ ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ ಅವರು, ಎಚ್ ವಿ ನಂಜುಂಡಯ್ಯನವರು, ಈ 3 ಜನ ದಿಗ್ಗಜರೊಂದಿಗೆ ಸಮಾಲೋಚಿಸಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ತಾರೆ. ಆ ಸಾಹಿತ್ಯ ಪರಿಷತ್ತಿನ ಪ್ರಾರಂಭದಲ್ಲೇ ನಾಲ್ವಡಿಯವರು ಇದನ್ನು ಯಾವ ಉದ್ದೇಶಕ್ಕಾಗಿ ಕಟ್ತಾ ಇದ್ದೇವೆ ಅಥವಾ ಸ್ಥಾಪಿಸ್ತಾ ಇದ್ದೇವೆ ಅನ್ನೋದನ್ನು ಇವರುಗಳಿಗೆ ಮನವರಿಕೆ ಮಾಡಿ, ನೀವು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬನ್ನಿ. ಇದು 100 ವರ್ಷಗಳ ಕಾಲ ಸೂರ್ಯಚಂದ್ರ ಇರುವವರೆಗೆ ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಪದಗಳ ನಮ್ಮ ನಿಬಂಧನೆಗಳಲ್ಲೇ ಇದೆ, ಮೊದಲ ಪುಟದಲ್ಲೇ ಇದೆ. ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯ ಉದ್ದೇಶ ಅನ್ನುವುದರಲ್ಲಿ ಮುನ್ನುಡಿಯಲ್ಲೇ ಇದೆ. ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಪದಗಳ ಸಂವರ್ಧನೆಗಾಗಿ, ಸಂವರ್ಧನೆ, ಆ ಸಂವರ್ಧನೆಯನ್ನು ಮಾಡಲಿಕ್ಕೆ, ಅದನ್ನು ಇವತ್ತು ಏನಿದೆಯೋ ಜನಪದ ಅಗೆದಷ್ಟು ಮೊಗೆದಷ್ಟು ನಮಗೆ ಜನಪದ ಸಿಗುತ್ತೆ, ಕಲೆ ಅಗೆದಷ್ಟು ಮೊಗೆದಷ್ಟು ಸಿಗುತ್ತೆ, ಸಾಹಿತ್ಯ ಅಗೆದಷ್ಟು ಮೊಗೆದಷ್ಟು ಸಿಗುತ್ತೆ, ಸಂಸ್ಕೃತಿ ಅಗೆದಷ್ಟು ಮೊಗೆದಷ್ಟು ಸಿಗುತ್ತೆ. ಅವುಗಳನ್ನು ದಿನದಿನಕ್ಕೂ ಜನಗಳಿಗೆ ಪರಿಚಯಿಸುವ, ಸೂರ್ಯಚಂದ್ರ ಇರುವವರೆಗೂ ಅದನ್ನು ಉಳಿಸಿಕೊಳ್ಳುವ ಕೆಲಸವನ್ನು, ಅದು ಪುಸ್ತಕ ಪ್ರಕಾಶನ ಇರ್ಬೋದು, ವಿಚಾರಗೋಷ್ಠಿಗಳಿರ್ಬೋದು, ಚಿಂತನ ಮಂಥನಗಳಿರ್ಬೋದು, ಕಮ್ಮಟಗಳಿರ್ಬೋದು, ಕಾರ್ಯಾಗಾರಗಳಿರಬಹುದು, ಸಮ್ಮೇಳನಗಳಿರಬಹುದು, ಸಮಾವೇಶಗಳಿರಬಹುದು, ನಾಡಿ ನುಡಿಗೆ ಧಕ್ಕೆ ಆದ ಸಂದರ್ಭದಲ್ಲಿ ಹೋರಾಟಗಳಿರ್ಬೋದು. ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕದ ಏಕೀಕರಣಕ್ಕೂ ತನ್ನ ಕೊಡುಗೆಯನ್ನು ಕೊಟ್ಟಿದೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು ಇವೆರಡೂ ಕೂಡ ಅವತ್ತಿನ ಏಕೀಕರಣದ ಹೋರಾಟದಲ್ಲಿ ಸರ್ಕಾರದ ಅನುದಾನದ ಅಡಿಯಲ್ಲಿ ನಡೀತಾ ಇದ್ದಂಥ ಸಂಸ್ಥೆಗಳಾಗಿದ್ದಾಗ್ಯೂ ಸರ್ಕಾರದ ವಿರುದ್ಧವಾಗಿ ಹೋರಾಟಕ್ಕೆ ನಿಲ್ತಕ್ಕಂಥ ಒಂದು ದೊಡ್ಡ ಶಕ್ತಿಯನ್ನು ಹೊಂದಿರತಕ್ಕಂಥ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು. ಆ ಹಿನ್ನೆಲೆ ಒಳಗಡೆ ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಸ್ಥಾಪನೆಗೊಂಡು ಇಲ್ಲಿಯವರೆಗೆ, ಈ ಹಿಂದೆ ಅದು ಗಾಂಧಿ ಮೈದಾನ ಆಗಿತ್ತು. ಆ ಕನ್ನಡ ಸಾಹಿತ್ಯ ಪರಿಷತ್ತು ಏನು ಇವತ್ತಿದೆಯಲ್ಲ ಮಕ್ಕಳು ಕೊಡದತ್ರ, ಆ ಸಾಹಿತ್ಯ ಪರಿಷತ್ತಿನ ಆ ಇಡೀ ಕಾಂಪೌಂಡು ಅದನ್ನು ಗಾಂಧಿ ಮೈದಾನ ಅಂತೇಳಿ ಕರೀತಾ ಇದ್ದಂಥದ್ದು. ಪ್ರಾರಂಭದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ
ಇದು ಪ್ರಾರಂಭ ಆಗ್ತದೆ. ಆನಂತರದಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ಆ ಭೂಮಿಯನ್ನು ಸಾಹಿತ್ಯ ಪರಿಷತ್ಗೆ ಮಂಜೂರು ಮಾಡಿಕೊಡ್ತಾರೆ. ಸ್ವತಃ 5,000 ರೂಪಾಯಿ ಹಣವನ್ನು ಕೊಡ್ತಾರೆ, ಇಡುಗಂಟು ಕೊಡ್ತಾರೆ. ಅಂದರೆ ಅದರ ಬೆಳವಣಿಗೆಗೆ ಬಳಸ್ಕೊಳ್ಳಿಕ್ಕೆ, ದತ್ತಿ ಅಲ್ಲ, ಕಟ್ಟಡ ಕಟ್ಟಲಿಕ್ಕೆ, ಅದರ ಅಭಿವೃದ್ಧಿಗೋಸ್ಕರ ಅಂತೇಳಿ 5,000 ಕೊಡ್ತಾರೆ. ಹಾಗಾಗಿ ವಿಶ್ವೇಶ್ವರಯ್ಯನವರ ಕೊಡುಗೆ, ಮಿರ್ಜಾ ಇಸ್ಮಾಯಿಲ್ರ ಕೊಡುಗೆ, ನಾಲ್ವಡಿಯವರ ದೂರದೃಷ್ಟಿ, ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಒಂದು ಭಾಷೆಗೆ ಬಹುಶಃ ಇಡೀ ಏಷ್ಯಾ ಖಂಡದಲ್ಲಿ ನಾನು ಮತ್ತೆ ಹೇಳ್ತಿದ್ದೀನಿ, ಇಡೀ ಏಷ್ಯಾ ಖಂಡದಲ್ಲಿಯೇ ಯಾವುದಾದರೂ ಒಂದು ಸಂಸ್ಥೆ ಲಕ್ಷಾಂತರ ಜನಗಳ ಸದಸ್ಯತ್ವವನ್ನು ಹೊಂದಿ ನಾಡು ನುಡಿ ಪರವಾಗಿ ಒಂದು ಭಾಷೆಯ ಅಭಿವೃದ್ಧಿಗಾಗಿ, ಸಂವರ್ಧನೆಗಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು. ಅಂಥ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಅಥವಾ ಕನ್ನಡದ ಪರಿಚಾರಿಕೆ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಭಾಗ್ಯ. ಇವತ್ತಿನ ಆಧುನಿಕ ಸಮಾಜಕ್ಕೆ ಸಾಹಿತ್ಯ ಪರಿಷತ್ತು ಇನ್ನೂ ಹೆಚ್ಚು ತೆರ್ಕೊಳ್ಬೇಕಾಗಿತ್ತಾ, ಅಂದರೆ ಅಗತ್ಯಕ್ಕಿಂತ ಹೆಚ್ಚು ತೆರ್ಕೊಳ್ಳಿಲ್ವಾ ಅಂತ, ಇವು ಚಟುವಟಿಕೆಗಳು ತುಂಬ ಕಣ್ಣಿಗೆ ಕಡಿಮೆ ಕಾಣ್ತಾ ಇದ್ದಾವಲ್ಲ ಅಂತ ನನ್ನ ಅನಿಸಿಕೆ. ಖಂಡಿತ ನಿಮ್ಮ ಪ್ರಶ್ನೆ ಸರಿ ಇದೆ, ನಿಮ್ಮ ಅಭಿಪ್ರಾಯವೂ ಸರಿ ಇದೆ. 109 ವರ್ಷಗಳ ಇತಿಹಾಸದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಡೆದು ಬಂದ ಹಾದಿಯನ್ನು ನಾವೆಲ್ಲರೂ ಗಮನಿಸಬೇಕು. ಅಗಾಧವಾದ ಕೆಲಸ ಮಾಡಿದೆ. ಅದು ನಿಘಂಟುಗಳನ್ನು ಹೊರತರುವುದಾಗಿರ್ಬೋದು, ಪುಸ್ತಕಗಳನ್ನು ಪ್ರಕಟಿಸುವುದಾಗಿರ್ಬೋದು, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನಿರ್ಣಯಗಳನ್ನು ಕೈಗೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕೋದಿರ್ಬೋದು, ಪ್ರಕಾಶನದ ಹಿರಿಯಣ್ಣ ಕೂಡ ಸಾಹಿತ್ಯ ಪರಿಷತ್ತು. ಹೌದು, ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಆದರೆ ಆಧುನಿಕ ಪ್ರಪಂಚಕ್ಕೆ ಅಂತ ನೀವು ಒಂದು ಪದ ಬಳಸಿದ್ರಿ, ನಿಜ. ಕಳೆದ 20-25 ವರ್ಷದಿಂದ ಇವತ್ತು ಆಧುನಿಕ ತಂತ್ರಜ್ಞಾನ ಭಾಷೆಯನ್ನು ಬೆಳೆಸುವಲ್ಲಿಯೂ ಕೂಡ ತನ್ನ ಪಾತ್ರವನ್ನು ವಹಿಸ್ತಾ ಇದೆ. ರಾಷ್ಟ್ರಕವಿ ಕುವೆಂಪುರವರ ಸುಪುತ್ರ ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಮಾತನ್ನು ಹೇಳ್ತಾರೆ, ಕಂಪ್ಯೂಟರ್ನಲ್ಲಿ ಮಾಹಿತಿ ಜಾಲತಾಣಗಳಲ್ಲಿ ಎಲ್ಲಿಯವರೆಗೆ ನಾವು ಕನ್ನಡವನ್ನು ಅಳವಡಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡಕ್ಕೆ ಬೆಳವಣಿಗೆಯ ಸಾಧ್ಯತೆ ಹೆಚ್ಚಾಗುವುದಿಲ್ಲ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ತೇಜಸ್ವಿ ಅವರು ಸ್ವತಃ ಒಂದು ಲಿಪಿ ತಂತ್ರಾಂಶವನ್ನು ಕೂಡ ಸಿದ್ಧಪಡಿಸ್ತಾರೆ. ಇವತ್ತು ಕನ್ನಡದಲ್ಲಿ ನಾವು ಕೀಲಿಮಣೆ ಹೊಂದಿದ್ದೇವೆ, ಕನ್ನಡದ ಗಣಕಯಂತ್ರವನ್ನು ಹೊಂದಿದ್ದೇವೆ, ಕನ್ನಡದ ಕೀಲಿಮಣೆ ಇದೆ, ಕೀಲಿಮಣೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ, ಕೆಲಸ ಮಾಡಕ್ಕೆ ಆಗೋದಿಲ್ಲ. ಕನ್ನಡದ ಗಣಕಯಂತ್ರ ಇದೆ, ಸಾಹಿತ್ಯ ಪರಿಷತ್ನ ಕೊಡುಗೆ ಅಲ್ಲ, ಅದಕ್ಕೇಂತಲೇ ಕೆಲವು ತಜ್ಞರು ಸಂಸ್ಥೆಗಳು ಕೆಲಸ ಮಾಡಿದ್ದಾರೆ. ಬಹಳ ಸಂಸ್ಕೃತಿ ಇಲಾಖೆಯಲ್ಲಿ ಅದು ಉಚಿತವಾಗಿ ಸಿಗುತ್ತೆ. ಹಾಗಾಗಿ ಆಧುನಿಕತೆಗೆ ನಾವು ತೆರೆದುಕೊಳ್ಬೇಕು. ಅದನ್ನು ಸಾಹಿತ್ಯ ಪರಿಷತ್ತು ಒಂದೇ ಮಾಡಲಿ ಅಥವಾ ಸಾಹಿತ್ಯ ಪರಿಷತ್ತೇ ಮಾಡಬೇಕು ಅನ್ನುವ, ಅಥವಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡಕ್ಕೆ ಸಂಬಂಧಪಟ್ಟಂಥ ಅಕಾಡೆಮಿಗಳು, ಪ್ರಾಧಿಕಾರಗಳು, ಪರಿಷತ್ತುಗಳು ಮಾಡಬೇಕು ಅನ್ನುವ ನಿರೀಕ್ಷೆ ತಪ್ಪು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮತ್ತೆ ಇನ್ಯಾರ ಕರ್ತವ್ಯ ಇದು? ಪ್ರತಿಯೊಬ್ಬರ ಕರ್ತವ್ಯ. ಇವತ್ತು ಗಣಕಯಂತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ಹೆಚ್ಚಿನ ಒತ್ತನ್ನು ಕೊಟ್ಟಿದೆ, ಅನುದಾನವನ್ನು ಕೊಟ್ಟಿದೆ. ಇವತ್ತು ಕನ್ನಡದ ಪುಸ್ತಕಗಳನ್ನು ಪ್ರಕಟ ಮಾಡಲಿಕ್ಕೆ ಸಾಹಿತ್ಯ ಪರಿಷತ್ತು, ಪುಸ್ತಕ ಪ್ರಾಧಿಕಾರ, ಅಭಿವೃದ್ಧಿ ಪ್ರಾಧಿಕಾರಗಳೆಲ್ಲವೂ ಪ್ರಯತ್ನ ಪಟ್ಟಿದ್ದಾವೆ. ಕನ್ನಡದ ಸಾಹಿತಿಗಳನ್ನು, ಕನ್ನಡದ ಸಂಸ್ಕೃತಿಯನ್ನು, ಕನ್ನಡದ ಪುಸ್ತಕಗಳನ್ನು ಎಲ್ಲವನ್ನು ನಾವು ಜ್ಞಾನ ಸಂವರ್ಧನೆಗೆ ಮತ್ತು ಸಂಸ್ಕೃತಿ ಸಂವರ್ಧನೆಗೆ ನಾವು ಮಾಡ್ತಾ ಬಂದಿದ್ದೀವಿ. ಆದರೆ ಆಧುನಿಕ ಕಾಲಘಟ್ಟಕ್ಕೆ ಇವತ್ತು ಆ ಪುಸ್ತಕಗಳೆಲ್ಲವೂ ಬುಕ್ ಆಗಬೇಕಾಗಿದೆ. ಅದನ್ನು ಕರ್ನಾಟಕದ ಗ್ರಂಥಾಲಯ ಇಲಾಖೆ ಯಶಸ್ವಿಯಾಗಿ ಮಾಡಿದೆ. ಬುಕ್ಕನ್ನು ಓದುವ ಕ್ರಮವನ್ನು ಮಾಡಬೇಕಾಗಿರೋದು, ಡಿಜಿಟಲ್ ಪುಸ್ತಕಗಳನ್ನ ಓದಬೇಕಾಗಿರ್ತಕ್ಕಂಥದ್ದು ನಾವು. ಸಾಹಿತ್ಯ ಪರಿಷತ್ತು ಆಧುನಿಕತೆಗೆ ತೆರ್ಕೊಳ್ತಿಲ್ಲ ಯಾಕೆ? ಯಾವ ಹಿನ್ನೆಲೆಯಲ್ಲಿ ತಾವು ಹೇಳ್ತಾ ಇದ್ದೀರಿ? ಅಂದರೆ ಈಗ ನೋಡಿ, ಸಾಮಾಜಿಕ ಜಾಲತಾಣಗಳಾಗ್ಬೋದು ಅಥವಾ ಇವತ್ತಿನ ಒಂದು ಟೆಕ್ನಾಲಜಿಗೆ ಪ್ರಾಚೀನ ಶೈಲಿಯಲ್ಲೇ ಉಳ್ಕೊಂಡಿದೆಯಾ ಸಾಹಿತ್ಯ ಪರಿಷತ್ತು? ಈ ಜಗತ್ತಿಗೆ ತೆರ್ಕೊಳ್ಳೋದ್ರಲ್ಲಿ ವಿಫಲವಾಗ್ತಿದೆಯಾ ಅಂತ? ಇಲ್ಲ ಸರ್, ನೀವು ಹೇಳಿದ ಎರಡೂ ಪದಗಳಿಗೆ ನಾನು ಒಂದು ಉತ್ತರ ಹೇಳ್ತೀನಿ. ಪ್ರಾಚೀನ ವ್ಯವಸ್ಥೆ, ಪಾರಂಪರಿಕ ವ್ಯವಸ್ಥೆ, ಒಳ್ಳೆ ಪದ, ಪಾರಂಪರಿಕ ವ್ಯವಸ್ಥೆಯಲ್ಲೇ ಇದ್ದುಕೊಂಡಂತೆ ಆಧುನಿಕತೆಯನ್ನು ಅಳವಡಿಸಿಕೊಳ್ಬೇಕಾಗಿದೆ. ಸಾಹಿತ್ಯ ಪರಿಷತ್ತಿನ ವೆಬ್ಸೈಟನ್ನು ಕೂಡ ನಾನು ನೋಡ್ತಿರ್ತೀನಿ, ಅದು ಸರಿಯಾಗಿ ಕಾಲಕ್ಕೆ ಅಪ್ಡೇಟ್ ಆಗೋದಿಲ್ಲ ಯಾಕೆ? ಅದರಲ್ಲಿ ಒಂದಷ್ಟು ತಾಂತ್ರಿಕ ಅಡಚಣೆ ಇರಬಹುದು.
ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರದ ಅಧ್ಯಕ್ಷರಿಗೆ ಕಾರ್ಯಕಾರಿ ಸಮಿತಿಗೆ ತಿಳಿಸಿ ಬದಲಾಯಿಸುವ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ. ನೀವು ಅದನ್ನು ಗುರುತಿಸಿರೋದು ಭಾಳ ಖುಷಿಯ ವಿಚಾರ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ಗೆ ತನ್ನದೇ ಆದಂಥ ಇತಿಹಾಸ ಇದೆ. ಇವತ್ತು ಪುಸ್ತಕಗಳ ಪ್ರಕಾಶನ, ಸಮ್ಮೇಳನಗಳು ಎಲ್ಲವನ್ನ ಮಾಡ್ತಾ ಇದ್ದೇವೆ. ಆದರೆ ಜನಗಳು ಅದರ ಬಗ್ಗೆ ಪ್ರಯೋಜನ ಪಡೆಯುವಂತಹ ಮತ್ತು ಆ ಕಡೆಗೆ ಮುಖ ಮಾಡುವಂತಹ ಕೆಲಸವನ್ನು ಜನಗಳು ಮಾಡಿದಷ್ಟು ಇನ್ನೂ ಸಾಹಿತ್ಯ ಪರಿಷತ್ತು ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಪರಿಧಿಗೆ ಬರತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಬೆಂಗಳೂರು ನಗರದಲ್ಲಿ ಯುವ ಜನತೆಯನ್ನು ಮುಟ್ಟುವ ಒಂದು ದಾರಿನಲ್ಲಿ ಬೆಂಗಳೂರು ನಗರ ಜಿಲ್ಲಾ ಸಾಹಿತ್ಯ ಪರಿಷತ್ತು ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಅಂತ ನೋಡಿ. ಈಗ ನಾನು 11ನೇ ಜಿಲ್ಲಾಧ್ಯಕ್ಷ. ಇದುವರೆಗಿನ 10 ಜಿಲ್ಲಾಧ್ಯಕ್ಷರು ಕೂಡ ಮಾಡಿರುವ ಎಲ್ಲ ಒಳ್ಳೆಯ ಕಾರ್ಯಚಟುವಟಿಕೆಗಳನ್ನು ನಾನು ಗಮನಿಸಿದ್ದೇನೆ. ಬೆಂಗಳೂರು ನಗರ ಜಿಲ್ಲಾ ಮಟ್ಟದ ಸಮ್ಮೇಳನಗಳನ್ನ ಮಾಡ್ತಾ ಬಂದಿದ್ದಾರೆ, ನಾವು ಮುಂದುವರಿಸಿದ್ದೇವೆ. ಗಡಿನಾಡಿನ ಸಮ್ಮೇಳನಗಳನ್ನು ಹೆಚ್ಚು ಆದ್ಯತೆ. ಈಗ ನಮಗೆ ಆನೇಕಲ್ ಭಾಗ ಒಂದು ಬಿಟ್ಟರೆ ನಮಗೆ ಗಡಿ ಇಲ್ಲ. ನಮಗೆ ಗಡಿನಾಡು ಹೊಂದಿಕೊಂಡಾಗೆ ಯಾವುದೂ ಇಲ್ಲ. ಬೆಂಗಳೂರಿಗೆ ಆನೇಕಲ್ಲು ಭಾಗ ಬಿಟ್ಟರೆ, ಆನೇಕಲ್ನಲ್ಲೇ ನಾವು ಆಯ್ಕೆ ಆದಮೇಲೆ, ನಾನು ನಮ್ಮ 2021 ಚುನಾವಣೆಯಲ್ಲಿ ಆಯ್ಕೆ ಆದಮೇಲೆ ನಾವು ಮಾಡಿದ ಮೊದಲ ಸಮ್ಮೇಳನವೇ ಆನೇಕಲ್ ತಾಲೂಕು ಘಟಕದ ಸಾಹಿತ್ಯ ಸಮ್ಮೇಳನ. ಗಡಿನಾಡಿನಲ್ಲೂ ಸಮ್ಮೇಳನ ಮಾಡಿದ್ದೇವೆ. ಅತ್ತಿಬೆಲೆ ಆನೇಕಲ್ ಪಟ್ಟಣದಲ್ಲೇ ಮಾಡಿದ್ವಿ. ಇವತ್ತಿಗೂ ಕೂಡ ಆನೇಕಲ್ ವಿಧಾನಸಭಾ ಕ್ಷೇತ್ರ ಘಟಕದ ಅಧ್ಯಕ್ಷರಾದಂಥ ಆನೇಕಲ್ ಕ್ಷೇತ್ರ ಬೆಂಗಳೂರು ನಗರ ಜಿಲ್ಲೆಗೆ ಸೇರ್ಕೊಳ್ಳುತ್ತೆ. ಹೌದು, 28 ವಿಧಾನಸಭಾ ಕ್ಷೇತ್ರಗಳು ನಗರ ಜಿಲ್ಲೆಯ 20. ಅಲ್ಲಿ ಆದೂರು ಪ್ರಕಾಶ್ ಅಂತ ಹೇಳಿ ಒಬ್ಬ ಸನ್ಮಿತ್ರನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ, ನಾಮನಿರ್ದೇಶನ ಮಾಡಿದ್ದೇವೆ. ಅಲ್ಲಿಯೂ ಕೂಡ ನಿರಂತರವಾಗಿ ಕನ್ನಡದ ಕೆಲಸಗಳು ನಡೀತಾ ಇದ್ದಾವೆ. ನಾಳೆನೂ ಕೂಡ ನಾನೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಕಾರ್ಯಕ್ರಮದ ಒಂದು ಪರಿಕಲ್ಪನೆ ಹೇಳ್ಬಿಡ್ತೀನಿ ನಿಮಗೆ. ಮನೆಗಳಲ್ಲಿ ಗ್ರಂಥಾಲಯ, ಮನೆಗಳಲ್ಲಿ ಗ್ರಂಥಾಲಯ. ಹೇಗೆ ಸಾಧ್ಯ ಅದು? ಯಾವುದೇ ಮನೆಗೆ ಹೋಗಿ ನೀವು, ಒಂದು ಶೋಕೇಸ್ ಇದೆ, ಇರುತ್ತೆ, ಕಪಾಟು, ಅಲಂಕಾರಿಕ ವಸ್ತುಗಳನ್ನ ಇಡಲಿಕ್ಕೆ ಒಂದು ಕಪಾಟಿದೆ. ಪ್ರತಿಯೊಬ್ಬರ ಮನೇಲೂ ಇದೆ. ನಾನು ಎಲ್ಲೇ ಹೋದಾಗ ವಿದ್ಯಾರ್ಥಿಗಳಲ್ಲಿ ಆಗ್ಬೋದು, ಪೋಷಕರಲ್ಲಾಗ್ಬೋದು, ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮನೆಯ ಅಲಂಕಾರಿಕ ಏನು ಕಪಾಟು ಇದೆಯಲ್ಲ, ಆ ಶೋಕೇಸ್ ಏನಿದೆಯಲ್ಲ, ಅಲ್ಲಿರುವ ಎಲ್ಲ ಅಲಂಕಾರಿಕ ವಸ್ತುಗಳನ್ನು ದಯಮಾಡಿ ಯಾವುದಾದ್ರೂ ಬೇರೆ ಒಂದು ಜಗಲಿ ಮೇಲೆ ಅಥವಾ ಗೋಡೆಗಳ ಮೇಲೆ ನೇತಾಕಿ ಹಾಕ್ಕೊಳ್ಳಿ. ಈ ಕಪಾಟನ್ನು ದಯಮಾಡಿ ಕನ್ನಡದ ಸಾಹಿತ್ಯದ ಪುಸ್ತಕಗಳಿಗೆ ಜಾಗ ಕೊಡಿ. ಪುಸ್ತಕ ಕೊಡೋದು ಯಾರು? ನಾವು ಕೊಡ್ತೀವಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಪರಿಷತ್ತು ನಿಮಗೆ ರಿಯಾಯಿತಿ ದರದಲ್ಲಿ, ತೀರಾ ಬೇಕು ಅಂದರೆ ಕೆಲವು ಪುಸ್ತಕಗಳನ್ನು ಉಚಿತವಾಗಿಯೂ ಕೂಡ, ನಮ್ಮ ಅವಧಿಯಲ್ಲಿ ಈಗಾಗಲೇ 10 ಶಾಲೆಗಳಿಗೆ 100 ಜನಗಳಿಗೆ ಉಚಿತವಾಗಿ ಕನ್ನಡದ ಪುಸ್ತಕಗಳನ್ನ ಆ ಒಂದು ಕಾಲಾವಧಿಯಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಿಸಿ ಕರೆದು ಕೊಟ್ಟಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಮನೆಗಳಲ್ಲಿ ಗ್ರಂಥಾಲಯ, ಮನೆಗಳಲ್ಲಿ ಒಂದು ಗ್ರಂಥಾಲಯ ಮಾಡಿ. ಆ ಗ್ರಂಥಾಲಯ ಮಾಡಿ ಅಂತ ಕೇಳ್ಕೊಂಡಾಗ ಅವರೊಂದು ಪ್ರಶ್ನೆ ಕೇಳಿದ್ರು, ಸರ್ ಪುಸ್ತಕ ಓದೋಕ್ಕೆ ಟೈಮ್ ಇಲ್ಲ ಅಂತ. ನೀವು ಪುಸ್ತಕ ಓದೋ ಟೈಮ್ ಇರಲಿ. ನಾನು ಕೆಲವ್ರನ್ನ ಪ್ರಶ್ನೆ ಕೇಳಿದ್ದೀನಿ ಸಭಾಂಗಣಗಳಲ್ಲಿ. ನಾನು ಮಾತನಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಪ್ರಶ್ನೆ ಕೇಳಿದಾಗ ಏನು ಪ್ರಶ್ನೆ ಅಂದರೆ, ಕನ್ನಡದ ದಿನಪತ್ರಿಕೆಗಳನ್ನು, ನಾನು ಯಾವುದೇ ಮಾಧ್ಯಮದವ್ರನ್ನ ಮೆಚ್ಚಿಸ್ಲಿಕ್ಕೆ ಅಂತ ಈ ಮಾತು ಹೇಳ್ತಾ ಇಲ್ಲ, ಕನ್ನಡದ ದಿನಪತ್ರಿಕೆಗಳನ್ನು ತರಿಸ್ತಾ ಇರ್ತಕ್ಕಂಥವ್ರು ಕೈ ಎತ್ತಿ ಅಂತ ಕೇಳಿದ್ದೀನಿ. ಬೆರಳೆಣಿಕೆಯಷ್ಟು ಜನ ಇವತ್ತು ವಿದ್ಯಾರ್ಥಿಗಳು, ಪೋಷಕರು ಕೈ ಎತ್ತಾರೆ. ಕೇಳಿದ್ರೆ, ಸರ್ ಓದೋರೇ ಇಲ್ಲ ಸರ್, ಓದೋರೆ ನಮಗೆ ಟೈಮೇ ಇಲ್ಲ ಸರ್, ನಾನು ಡ್ಯೂಟಿಗೆ ಹೋಗ್ಬೇಕು, ನನ್ನ ಹೆಂಡ್ತಿನೂ ಡ್ಯೂಟಿಗೆ ಹೋಗ್ಬೇಕು, ಮಕ್ಕಳು ಕಾಲೇಜ್ಗೆ ಹೋಗ್ಬೇಕು, ಶಾಲೆಗೆ ಹೋಗ್ಬೇಕು, ಸುಮ್ಮನೆ ಬಿದ್ದಿರ್ತದೆ, ಸುಮ್ಮನೆ ದುಡ್ಡು ವೇಸ್ಟು ಸರ್. ಈ ಉತ್ತರವನ್ನು ಪಡೆದಿದ್ದೇನೆ ನಾನು. ಆಗ ನಾನು ಅವ್ರಿಗೆ ಹೇಳೋದೊಂದೇ ಮಾತು, ನೋಡಿ ದಯಮಾಡಿ ಕನ್ನಡದ ಒಂದು ದಿನಪತ್ರಿಕೆ ಯಾವುದಾದ್ರೂ ತರಿಸಿ, ನೀವು ನಿಮ್ಗೆ ಇಷ್ಟ ಬಂದಿದ್ದ ಪತ್ರಿಕೆ ತರಿಸಿ. ನಿಮ್ಮ ಮನೆಯ ಶೋಕೇಸ್ನಲ್ಲಿ ಒಂದು 3,000, 5,000 ಅನುಕೂಲ ಇದ್ದರೆ ಒಂದು 10,000 ರೂಪಾಯಿದು ಒಂದೇ ದಿನ ತರಬೇಡಿ. ನಿಮ್ಗೆ ಇಷ್ಟವಾದ್ದು ಕುವೆಂಪು, ತೇಜಸ್ವಿ, ಮಾಸ್ತಿ, DR ನಾಗರಾಜು, ಕಿರಂ ನಾಗರಾಜು, ಪ್ರತಿ ಭಾನುವಾರ ಬೆಂಗಳೂರಿನಲ್ಲಿ 100 ಪುಸ್ತಕ ಬಿಡುಗಡೆ ಆಗುತ್ತೆ. ವರ್ಷಕ್ಕೆ 8,000 ರಿಂದ 9,000 ಪುಸ್ತಕಗಳು, ಕನ್ನಡದ ಪುಸ್ತಕಗಳು ಪ್ರಕಾಶನ ಆಗ್ತಾ ಇದೆ. ಆಗಿದ್ದಾಗ ನೀವು ಪೋಷಕರು, ನೀವು ಅಕ್ಷರಸ್ಥರಾಗಿರಿ, ಅನಕ್ಷರಸ್ಥರಾಗಿರಿ, ಒಂದು ಪುಸ್ತಕವನ್ನು ಎಲ್ಲೋ ಹೋದಾಗ, ಎಲ್ಲೋ ಕಂಡಿದ್ದಾಗ
ಒಂದು ಪುಸ್ತಕ ಮಳಿಗೆಗೆ ಹೋಗಿ ನಿಮಗೆ ಬೇಕಾದೊಂದು 4-6 ಪುಸ್ತಕಗಳನ್ನ ತಂದು ಕಪಾಟಲ್ಲಿ ಜೋಡಿಸಿ. ಸಮಯ ಬೇಡ ನಿಮಗೆ, ಓದಬೇಡಿ, ಇಟ್ಟಿರಿ. ದಿನಪತ್ರಿಕೆ ತರಿಸಿ ಇಟ್ಟಿರಿ. ಆದರೆ ನಿಮಗೆ ಬಿಡುವಾದಾಗ ಮೊಬೈಲ್ ನೋಡುವ ಸಮಯದಲ್ಲಿ ಒಂಚೂರು ಬಿಡುವು ಮಾಡ್ಕೊಳ್ಳಿ, ಟಿ ವಿ ನೋಡುವ ಸಮಯದಲ್ಲಿ ಒಂಚೂರು ಬಿಡುವು ಮಾಡ್ಕೊಳ್ಳಿ, ಎಲ್ಲೋ ಮೋಜು ಮಸ್ತಿ ಮಾಡೋಕ್ಕೆ ಹೋಗುವ ಸಮಯವನ್ನು ಒಂಚೂರು ಬಿಡುವು ಮಾಡ್ಕೊಳ್ಳಿ. ಮನೆ ಕೆಲಸ ಮಾಡುವ ನಮ್ಮ ಅಕ್ಕಂಗಿಯರು, ಗೃಹಿಣಿಯರು ಬಿಡುವಾದಾಗ ಅವರು ದಿನಪತ್ರಿಕೆಯನ್ನು ಓದುವ ಹವ್ಯಾಸವನ್ನು ರೂಢಿಸ್ಕೊಂಡ್ರೆ, ಕಪಾಟ್ನಲ್ಲಿರ್ತಕ್ಕಂಥ ಯಾವುದೋ ಒಂದು ಕಾದಂಬರಿಯನ್ನು, ಅನಾಕೃಷ್ಣರಾಯರು ಕಾದಂಬರಿ ಸಾರ್ವಭೌಮ, ತ್ರಿವೇಣಿಯವರ ಕಾದಂಬರಿಗಳು ಇವತ್ತು ಎಷ್ಟು ಸಿನಿಮಾಗಳಾಗಿದ್ದಾವೆ. ಅವರ ಕಾದಂಬರಿಗಳನ್ನು, ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ನಾನು ಪೂರ್ತಿ ಓದೇ ಇಲ್ಲ, ಕಾನೂರು ಹೆಗಡೆತಿ ಪೂರ್ತಿ ಓದಿಲ್ಲ, ನನ್ನ ಹೆಂಡತಿ ಓದಿದಾಳೆ ಪೂರ್ತಿ. ಅವಕಾಶ ಕಲ್ಪಿಸಿದ್ರೆ ಅದು ಉಪಯೋಗ ಬರುತ್ತೆ. ನಾನು ಓದಲಿಲ್ಲ ಸರ್, ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ, ಕನ್ನಡದ ಸಾಹಿತ್ಯದ ಪರಿಚಾರಕ, ನಾನು ಕನ್ನಡದ ಪರಿಚಾರಕ. ನಾನು ಇನ್ನೂ ಪೂರ್ತಿ ಓದಿಲ್ಲ ಅದನ್ನು, ನನ್ನ ಹೆಂಡತಿ ಓದಿ ಮುಗಿಸಿದಾಳೆ. ನಾನು ಪುಸ್ತಕ ತಗೊಂಡೋಗಿ ಇಟ್ಟಿದ್ದಕ್ಕೆ ನನ್ನ ಹೆಂಡತಿ ಇಡೀ ಮಲೆನಾಡಿನ ಚಿತ್ರಣವನ್ನು ಕಾನೂರು ಹೆಗ್ಗಡೆಯ ಮೂಲಕ, ಮಲೆಗಳಲ್ಲಿ ಮದುಮಗಳು ಮೂಲಕ ಅವಳು ಗ್ರಹಿಸಿದ್ದಾಳೆ. ಮಕ್ಕಳಿಗೆ ನೀವಿವತ್ತು ಓದಲೇಬೇಕಾದ ಪುಸ್ತಕಗಳು ಪೂರ್ಣಚಂದ್ರ ತೇಜಸ್ವಿವು, ಶಿವರಾಮ್ ಕಾರಂತರದು, ಮಕ್ಕಳ ಸಾಹಿತ್ಯಕ್ಕೆ ಶಿವರಾಮ್ ಕಾರಂತರದು ದೊಡ್ಡ ಕೊಡುಗೆ. ಪುಸ್ತಕಗಳನ್ನ ಇಡಿ. ಅವ್ರು ಇವತ್ತು ಓದೋಕ್ಕಾಗದೇ ಇರ್ಬೋದು, ಪಠ್ಯಗಳೊಂದಿಗೆ ಅವರು ಯುದ್ಧ ಮಾಡ್ತಾವ್ರೆ. ಅಂಕಪಟ್ಟಿಯನ್ನು ಪಡ್ಕೊಳ್ಳಿಕ್ಕೆ ದೊಡ್ಡ ಸಾಹಸ ಮಾಡ್ತಾವ್ರೆ. ಅಂಕಪಟ್ಟಿ ಇದ್ರೇ ಜೀವನ ಅನ್ನುವ ಭ್ರಮೆಯನ್ನು ನಾವು ಪೋಷಕರಿಗೆ ಕಲ್ಪಿಸ್ಬಿಟ್ಟಿದ್ದೀವಿ. ಸಾಮಾನ್ಯ ಜ್ಞಾನವನ್ನು ಕೊಡ್ತಾ ಇಲ್ಲ. ಮುಂದೊಂದು ದಿನ ಅವರು ಬಿಡುವಾದಾಗ, ಅರೆ ನಮ್ಮಪ್ಪ ಒಂದು 150-200 ಪುಸ್ತಕ ತಂದಿಟ್ಟವ್ರೆ, ಯಾವುದು ಓದೇ ಇಲ್ವಲ್ಲ. ಬಿಡುವಾದಾಗ ಕರೋನಾ ಕಾಲದಲ್ಲಿ ಓದುಗರ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಮನೆಯಲ್ಲಿ ಪುಸ್ತಕ ಇದ್ದಾಗ ಮಾರಾಟವೂ ಹೆಚ್ಚಾಗಿದೆ. ಓದುಗರ ಇ ಬುಕ್ ವ್ಯವಸ್ಥೆ, ಡಿಜಿಟಲ್ ಬುಕ್ ಏನಿದೆಯಲ್ಲ, ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳು ತುಂಬ ಓದ್ತಾ ಇದ್ದಾರೆ. ಸಾಹಿತ್ಯದ ವಿದ್ಯಾರ್ಥಿಗಳಷ್ಟೇ ಸಾಫ್ಟ್ವೇರ್ ಇಂಜಿನಿಯರ್ಗಳು ಆಧುನಿಕ ಕಾಲದ ಓದುಗರಿದ್ದಾರೆ. ಇವರನ್ನೇ ನಾನು ಟಾರ್ಗೆಟ್ ಮಾಡಿ ಮಾತಾಡಿದ್ದು ಏನಂದರೆ, ನಮ್ಮ ಕಣ್ಮುಂದೆ ಇದ್ದಂಥ ಹಿರಿಯರು ಸಾಹಿತಿಗಳು, ಉದಾಹರಣೆಗೆ ನಮ್ಮ ಜರ್ಮಳಿ ಶಿವಶಂಕರ್ ಅಂತವರು ತಮ್ಮ ಹನಿಗವಿತೆಗಳನ್ನು ಮುದ್ರಿಸಿ ನಗರದಲ್ಲಿ ಎಲ್ಲಿ ಹೋದರೂ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗೋ ಥರ ಮಾಡ್ತಿದ್ರು. ದುಂಡಿರಾಜ್ ಅವರಾಗ್ಬೋದು, ಶಿವಶಂಕರ್ ಆಗ್ಬೋದು, ಇವರೆಲ್ಲ. ನಾನು ಹೇಳೋದು, ಒಂದು ವ್ಯವಸ್ಥೆ ಒಳಗಿರೋರು ತಾವು ಸಾಹಿತ್ಯದ ವಿಷಯಗಳನ್ನು ಎಲ್ಲಿ ನೋಡಿದ್ರು ನಮ್ಮ ಕಣ್ಣಿಗೆ ಬೀಳುವ ರೀತಿ ಮಾಡಬಹುದಲ್ವಾ? ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಉದಾಹರಣೆಗೆ ಹೇಳ್ತೀನಿ. ನಾವು ಪ್ರತಿ ಕನ್ನಡ ರಾಜ್ಯೋತ್ಸವದ ದಿನ ಒಂದು ಮಾದರಿಯಾಗಿ ಉದ್ಯಾನವನಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಲ್ಲೋಗಿ ಅಲ್ಲಿರುವ ಧ್ವಜಸ್ತಂಭದಲ್ಲಿ ಕನ್ನಡ ಧ್ವಜವನ್ನು ಹಾರಿಸಿ, ಅಲ್ಲೊಂದು 4-6 ಕನ್ನಡದ ಗೀತೆಗಳನ್ನು ಹಾಡಿಸಿ, ಒಂದು 10-15 ನಿಮಿಷ ಕನ್ನಡದ ಮಾತುಕತೆ ಮಾಡುವ ವಿದ್ವಾಂಸರನ್ನು ಕರೆಸಿ ಒಂದು ಮುಕ್ತವಾದಂಥ ಭಾಷಣವನ್ನು ಮಾಡಿಸಿ, ಕನ್ನಡದ ಪುಸ್ತಕಗಳನ್ನು, ಅದರಲ್ಲೂ ಉದಯೋನ್ಮುಖ ಲೇಖಕರ ಪುಸ್ತಕಗಳನ್ನು ಮೊದಲೇ ಸಂಗ್ರಹಿಸಿಟ್ಕೊಂಡಿದ್ದು ಅಲ್ಲಿ ಬರುವ ವಾಯುವಿಹಾರಿಗಳಿಗೆ ಉಚಿತವಾಗಿ ಹಂಚಿದ್ದೇವೆ. ಆ ಮೂಲಕ ಕನ್ನಡದ ಪುಸ್ತಕ ಸಂಸ್ಕೃತಿಯನ್ನು ಸಂವರ್ಧಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಕಾಲೇಜು ವಿದ್ಯಾರ್ಥಿಗಳನ್ನ ಸ್ವಲ್ಪ ಮುಟ್ಟಿ ಅಂತ ಬಂದೆ. ಅಲ್ಲಿಂದ ಮುಂದಕ್ಕೆ ಕಾಸಾಪ ನಡಿಗೆ ಕಾಲೇಜುಗಳ ಕಡೆಗೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಕೇಳ್ಕೊಳ್ಳೋದು ತಮ್ಮಂತಹ ಮಾಧ್ಯಮದವ್ರಿಗೆ, ಇವತ್ತು ಮಾಧ್ಯಮಗಳವರು ಯಾವ್ಯಾವ ವಿಷಯಗಳನ್ನ ಬಿತ್ತರಿಸ್ತಾ ಇದ್ದಾರೆ ನೀವು ಗಮನಿಸ್ಬೋದು. ನಾವು ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಿರ್ತೀವಿ. ಪುಸ್ತಕಗಳ ಉಚಿತ ವಿತರಣೆ, ಪುಸ್ತಕಗಳ ಪ್ರಕಾಶನ, ಬಿಡುಗಡೆ. ನಗರದಲ್ಲಿ ಇಂದಿನ ಕಾರ್ಯಕ್ರಮಗಳು, ದೈನಂದಿನ ಕಾರ್ಯಕ್ರಮಗಳಲ್ಲಿ ಅದು ಬರುತ್ತೆ. ಆದರೆ ಕಾರ್ಯಕ್ರಮದ ನಂತರ ಆ ಪುಸ್ತಕದ ತಿರುಳೇನು, ಹೂರಣ ಏನು, ಬಂದಂಥ ಪ್ರಾಜ್ಞರು ಆ ಪುಸ್ತಕವನ್ನು ಕುರಿತು ಏನು ಮಾತನಾಡಿದ್ರು, ಅಥವಾ ಆ ಪುಸ್ತಕ ಬಿಡುಗಡೆಯ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂಕುಡೊಂಕುಗಳ ಬಗ್ಗೆ ಏನು ಮಾತನಾಡಿದ್ರು, ವರದಿಗಳಾಗ್ತಾ ಇಲ್ಲ. ಅದರಲ್ಲೂ ದೃಶ್ಯ ಮಾಧ್ಯಮದವರಂತೂ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ. ಯಾರನ್ನ? ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ. ಈಗ ಪುಸ್ತಕಗಳನ್ನು ಉಚಿತವಾಗಿ ವಿತರಣೆ ಮಾಡಿದ್ದೀವಿ. ಕಾಲೇಜುಗಳ ಕಡೆಗೆ ಸಾಹಿತ್ಯ ಪರಿಷತ್ತಿನ ನಡಿಗೆ ಕಾರ್ಯಕ್ರಮಗಳ ಮೂಲಕ ವಿಚಾರಗೋಷ್ಠಿಗಳನ್ನು ಏರ್ಪಡಿಸಿದ್ದೀವಿ. ಕನ್ನಡ ಕಾರ್ಯಕರ್ತರ ಕಮ್ಮಟ, ಅವರಿಂದ ಕನಿಷ್ಠ ಪ್ರವೇಶ ಶುಲ್ಕವನ್ನು ಪಡ್ಕೊಂಡು ಗರಿಷ್ಠ ಸೌಲಭ್ಯಗಳನ್ನು ಕೊಟ್ಟು ಒಂದು ಸುಂದರವಾದ ಕೊಠಡಿಗಳೊಳಗಡೆ ಇಡೀ ದಿನದ ಕಾರ್ಯಕ್ರಮವನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ, ಕಾರ್ಯಕರ್ತರಾದರೆ ನೀವು ಏನೆಲ್ಲ ಕಾರ್ಯಕ್ರಮ ಮಾಡಬೇಕು, ಯಾವ ರೀತಿ ಕನ್ನಡದ ಕೆಲಸವನ್ನು ಮಾಡಬೇಕು ಅನ್ನೋದನ್ನ ಕನ್ನಡ ಕಾರ್ಯಕರ್ತರ ಕಮ್ಮಟವನ್ನು ನಡೆಸಿದ್ದೇವೆ. ಹಾಗೆಯೇ ಕನ್ನಡದ ನಾಳೆಗಳಿಗಾಗಿ ಮಾತುಕತೆ,
ಪ್ರಾಜ್ಞರನ್ನು ಕರೆಸಿ ಮಾತನಾಡಿಸಿದ್ದೇವೆ. ಅವೆಲ್ಲವೂ ಕೂಡ ಸುದ್ದಿಗಳು ಬಿತ್ತರವಾಗಬೇಕು. ಇನ್ನು ಎಷ್ಟು ತಿಂಗಳಿದೆ ನಿಮಗೆ ಅಧಿಕಾರ ಅವಧಿ? ಇನ್ನೂ 2.5 ವರ್ಷ ಇದೆ. 2.5 ವರ್ಷ. 4 ವರ್ಷ ನಿಮ್ಮದು ಅಧಿಕಾರ? 5 ವರ್ಷ. 5 ವರ್ಷ. ಇನ್ನು 2.5 ವರ್ಷ ಇದೆ. ಹೌದು. ಇನ್ನು ಸಾಕಷ್ಟು ಕನ್ನಡದ ಪ್ರಚಾರಕ್ಕೆ ನಿಮ್ಮಿಂದ ಆಗಲಿ. ಖಂಡಿತ ಸರ್. ಮುಂದಿನ ಸಂಚಿಕೆಗಳಲ್ಲಿ ಕೂಡ ಇನ್ನು ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟ, ಕನ್ನಡ ಪ್ರಚಾರಕ್ಕೆ ಸಂಬಂಧಪಟ್ಟಂಥ ಇನ್ನೂ 10 ಹಲವು ವಿಷಯಗಳನ್ನು ನಿಮ್ಮ ಹತ್ರ ಕೇಳಿ ತಿಳ್ಕೊಳ್ತಕ್ಕಂಥದ್ದಿದೆ. ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದ.